ಇವತ್ತಿಂದ ಪರಿಷ್ಕೃತವಾಗಿ ಹೊಸ ಬಸ್ ದರ ಏರಿಕೆ ಆಗ್ತಾ ಇದೆ. ಏನು 15% ಸಾರಿಗೆ ಇಲಾಖೆ ಬಸ್ ದರವನ್ನು ಏರಿಕೆ ಮಾಡಿರುವಂಥದ್ದು. KSRTC, BMTC, ವಾಯುವ್ಯ ಸಾರಿಗೆ ಹಾಗೆ ನೈಋತ್ಯ ಸಾರಿಗೆ ಈ ರೀತಿ ಸೇರಿದಂತೆ ಎಲ್ಲ ವಿಭಾಗದಲ್ಲೂ ಕೂಡ ಬಸ್ ದರ ಏರಿಕೆ ಆಗಿರುವಂಥದ್ದು. ಸದ್ಯ ಇವತ್ತಿನಿಂದ ಈ ಒಂದು ಪರಿಷ್ಕೃತ ದರ ಏರಿಕೆ ಆಗ್ತಾ ಇದೆ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಇಳಿಮುಖ ಇರುವಂಥದ್ದು. ನಾನು ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈ ಒಂದು ಬಸ್ ದರ ಏರಿಕೆಗೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು. ಸೊ ಪುರುಷ ಪ್ರಯಾಣಿಕರು ಏನು ಹೇಳ್ತಾರೆ ಅಂತ ಹೇಳಿ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತಿನಿಂದ ಟಿಕೆಟ್ ಪ್ರೈಸ್ ಜಾಸ್ತಿ ಆಗಿದೆ, ಎಷ್ಟು ಕಷ್ಟ ಆಗುತ್ತೆ ಇವಾಗ ಪ್ರೈಸ್ ಜಾಸ್ತಿ ಆಗಿರೋದು? ಪ್ರೈಸು ಆ್ಯಕ್ಚುಲಿ 23 ಆಗಿದೆ, 20ಇಂದ 23 ಆಗಿದೆ. ಆಮೇಲೆ ಯೂಶಲಿ ಬೇರೆ ಸ್ಟಾಪ್ಸು 10 ರೂಪೀಸ್ ಇರೋ 12 ಆಗಿದೆ. ನಮ್ಗೆ ಯೂಶಲಿ 10-20 ತರೋದೇ ತುಂಬ ಕಷ್ಟ ಆಗುತ್ತೆ. ಈಗ 2 ರೂಪೀಸ್ ತರಬೇಕಂದ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಕಷ್ಟ ಆಗುತ್ತೆ, ನೋಡಬೇಕು. ಓಕೆ ಸರ್, ಒಂದ್ ಕಡೆ ಶಕ್ತಿ ಯೋಜನೆಯಿಂದ ಹೆಣ್ಮಕ್ಳಿಗೆ ಫ್ರೀ ಇದೆ. ಸೊ ಗಂಡ್ ಮಕ್ಳಿಂದ ಕಿತ್ಕೊಳ್ಳುವಂತಹ ಕೆಲಸ ಆಗ್ತಿದೆ ಅಂತ ಅನ್ಸುತ್ತಾ ನಿಮಗೆ? ಅದು ಹೇಳಕ್ಕಾಗಲ್ಲ. ಆದರೆ ಅವ್ರು ಏನು ಮಾಡಬೇಕಾಗಿತ್ತಂದ್ರೆ ರೌಂಡ್ ಆಫ್ ಮಾಡಬೇಕಾಗಿತ್ತು. ಸೊ 25 ಇದ್ದಿದ್ರೆ ಅನುಕೂಲ ಆಗ್ತಿತ್ತು. 23 ತುಂಬ ಕಷ್ಟ ಆಗುತ್ತೆ. ಓಕೆ ಸರ್, ನೀವು ಎಲ್ಲಿಂದ ಬರ್ತಾ ಇರೋದು? ಇವತ್ತು ಎಷ್ಟಿದೆ? ನಿನ್ನೆ ಎಷ್ಟಿತ್ತು, ಇವತ್ತು ಎಷ್ಟಿದೆ? ನಾನು ವಿದ್ಯಾರಣ್ಯಪುರದಿಂದ ಬರ್ತಿರೋದು. ನಿನ್ನೆ ತನಕ 20 ರೂಪೀಸ್ ಇತ್ತು, ಇವತ್ತು 23 ಆಯಿತು. ಓಕೆ, ಸೊ ಬೇಜಾರಾಗ್ತಾ ಇದೆ? ಆದರೂ ಬೇಜಾರಾಗ್ತದೆ. ಓಕೆ, ಸೊ ನಾನು ಮತ್ತಷ್ಟು ಪುರುಷ ಪ್ರಯಾಣಿಕನ ಮಾತಾಡ್ತಾ ಹೋಗ್ತೀನಿ. ನೀವೇನು ಹೇಳ್ತೀರಾ ಸರ್? ಮೇಡಮ್, ನನ್ನ ಪಾಸ್ ಇದೆ, ಜಸ್ಟಿಫೈಡ್ ಮೇಡಮ್. ದಿಸ್ ಪ್ರೈಸಿಂಗ್ ಇಸ್ ಜಸ್ಟಿಫೈಡ್. ಇಷ್ಟು ಬೇಕೇ ಬೇಕು. ಈಗ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಸರ್ವಿಸ್ ಮಾಡಬೇಕಿತ್ತಂದ್ರೆ ಅಷ್ಟು ಜಸ್ಟಿಫೈ ಮಾಡಿಲ್ಲ, ಕಾಸ್ಟ್ ಕವರ್ ಆಗಲ್ಲ. ಅದಕ್ಕೆ ಇಟ್ಸ್ ಓಕೆ. ದ ಓನ್ಲಿ ಏನು ಪ್ರಾಬ್ಲಮ್ ಚೇಂಜ್ ಇದ್ದ ಅದು ಇವರು QR ಕೋಡಿಂದ ಮಾಡಿದ್ರೆ ಅನುಕೂಲ ಆಗ್ತದೆ. 3 ರೂಪೀಸ್ ಇಸ್ ಜಸ್ಟಿಫೈಡ್. 3 ರೂಪೀಸ್ ಅಂದ್ರೆ ಚೇಂಜ್ ಹುಡ್ಕೋದೇ ಸ್ವಲ್ಪ ಕಷ್ಟ ಆಗಿದೆ, ಪ್ರಾಬ್ಲಮ್ ಆಗಿದೆ. ಪ್ರೈಸ್ ಇಸ್ ಜಸ್ಟಿಫೈಡ್ ಬಿಕಾಸ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಲೇಡೀಸ್ ವಿಚ್ ಆರ್ ಗೋಯಿಂಗ್ ಫಾರ್ ಫ್ರೀ. ಅದು ಓಕೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಅನ್ಕೋದು. ಪ್ರಾಬ್ಲಮ್ ಆಗುತ್ತೆ ಸರ್. ನೀವೇನು ಅನುಕೂಲ ಆಗ್ತದೆ, QR ಕೊಡಿದ್ರೆ ಭಾಳ ಅನುಕೂಲ ಆಗ್ತದೆ. ಸರ್, ನೀವೇನು ಹೇಳ್ತೀರಾ ಸರ್? ನಮ್ಮದು ಮಂತ್ಲಿ ಪಾಸ್ ಮೇಡಮ್. ನಾವು ಎಂದು ಚಾರ್ಜ್ ಕೊಟ್ಟಿಲ್ಲ. ಈಗ 17 ವರ್ಷದಿಂದ ಬರೀ ಮಂತ್ಲಿ ಪಾಸಲ್ಲೇ ಹೊಡ್ತೀವಿ. ಅದು ಮಂತ್ಲಿ ಪಾಸಲ್ಲಿ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ನೋಡ್ಬೇಕು ಮೇಡಮ್. ಓಕೆ ಸರ್, ಇದು ನಿಮಗೆ ಒಪ್ಪಿಗೆ ಇದೆಯಾ ಈ ಥರ ಪ್ರೈಸ್ ಹೈಕ್ ಮಾಡಿರೋದು? ಇಲ್ಲ ಮೇಡಮ್, ಒಪ್ಪಿಗೆ ಇಲ್ಲ. ಮಹಿಳೆಯರಿಗೆಲ್ಲ ಫ್ರೀ ಕೊಟ್ಬಿಟ್ಟು ನಮಗೆ 3 ರೂಪಾಯಿ ಜಾಸ್ತಿ ಮಾಡಿ ಅವ್ರ ಟಿಕೆಟನ್ನು ಇದರಲ್ಲೇ ಇದು ಮಾಡ್ತಾರಂತ ಅನಿಸ್ತದೆ ನನಗೆ. ಅಂದ್ರೆ ಯಜಮಾನಿಗೆ ಫ್ರೀ ಕೊಟ್ಬಿಟ್ಟು ಯಜಮಾನನ ಹತ್ರ ತಗೊಳ್ಳೋದು ಅಂತ? ಹೌದೌದು, ಕರೆಕ್ಟ್ ಮೇಡಮ್. ಏನ್ ಹೇಳ್ತೀರಾ ಸರ್, ಶಕ್ತಿ ಯೋಜನೆ ಎಫೆಕ್ಟ್ ಇದು ಅಂತ ಹೇಳ್ತೀರಾ, ಹೇಗೆ ಅಂತ? ಅದು ಹೇಳಕ್ ಬರಲ್ಲ ಮೇಡಮ್. ಏನು ಅಂದ್ರೆ ಇಷ್ಟು ವರ್ಷ 5 ವರ್ಷ ಜಾಸ್ತಿ ಮಾಡಿರಲಿಲ್ಲ, ಈಗ ಜಾಸ್ತಿ ಮಾಡಿದ್ದಾರೆ. ಅವ್ರಿಗೂ ಎಲ್ಲ ಡೀಸೆಲ್ಲು ಎಲ್ಲ ಬೆಲೆ ಜಾಸ್ತಿ ಆಗಿರೋದ್ರಿಂದ ಮಾಡಿರ್ಬೋದೇನೋ. ಓಕೆ ಸರ್, ನೀವು ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಅಂದ್ರೆ ಪ್ರಯಾಣಿಕರೆಲ್ಲರೂ ಕೂಡ ಅಂದ್ರೆ ಸ್ವಲ್ಪ ಮಿಶ್ರ ಪ್ರತಿಕ್ರಿಯೆ ಇದೆ. ಕೆಲವೊಂದಿಷ್ಟು ಜನ ಇದಕ್ಕೆ ಓಕೆ ಅಂತಿದ್ದಾರೆ, ಕೆಲವೊಂದಿಷ್ಟು ಜನ ಇದು ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಸರ್, ನೀವೇನು ಹೇಳ್ತೀರಾ? ಪ್ರೈಸ್ ಹೈಕ್ ಮಾಡಿದ್ದಾರೆ, ಅದು ಪರವಾಗಿಲ್ಲ. ನಮ್ಗೆ ಏನು ಬೇಕಂದರೆ ನಾವು ಲೈಕ್ ಬಸ್ಸಲ್ಲೇ ನಾವು ಡಿಪೆಂಡೆಂಟ್ ಆಗಿರ್ತೀವಿ. ಬೆಳಗ್ಗೆ ಹೊತ್ತು ಬಸ್ ಫೆಸಿಲಿಟೀಸ್ ಅಂದರೆ ಜನ ಜಾಸ್ತಿ ಇರ್ತಾರೆ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ದಿರೋ ಪರಿಸ್ಥಿತಿ ಇದೆ. ಪ್ರೈಸ್ ಹೈಕ್ ಮಾಡಿದ್ರೆ ಮಾಡಿ, ಬಟ್ ಬಸ್ ಇನ್ಕ್ರೀಸ್ ಮಾಡಿ ಅಷ್ಟೇ. ಸರ್, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂದರೆ ಚೇಂಜಸ್ ತರೋದು? ಇವಾಗ 20 ರೂಪಾಯಿ ಅಫ್ಕೋರ್ಸ್ ಪ್ರಾಬ್ಲಮೇ. ಸ್ವಲ್ಪ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಓಕೆ ಸರ್, ನೀವೇನು ಹೇಳ್ತೀರಾ ಸರ್? ನಿಮ್ಗೆ ಓಕೆ ಇದೆಯಾ? ನಾವು ಪಾಸ್ ಮಾಡ್ಕೊಳ್ತೀವಿ ಮೇಡಮ್, ಅದರಿಂದ ತೊಂದರೆ ಇಲ್ಲ. ನಾವು ಯಾವ ಟೆನ್ಷನ್ ಇಲ್ಲ, ಯಾಕೆಂದ್ರೆ ಪಾಸ್ ಇರುತ್ತೆ. ಸರ್, ನೀವು ಇವಾಗ ಬೇರೆ ಕಡೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗೋದಾದ್ರೂ ಜಾಸ್ತಿ ಆಗಿದೆ ಅಂದ್ರೆ KSRTC ಹೋಗ್ಬೇಕು. ಹೌದು, ನಿಜ. ಸೊ ಕೆಲವೊಂದು ಊರುಗಳಿಗೆ 100 ರೂಪಾಯಿ ಆ ತರನು ಜಾಸ್ತಿ ಆಗಿದೆ. ಹೌದು, ಅದು ಎಷ್ಟು ಎಫೆಕ್ಟ್ ಆಗುತ್ತೆ? ಅದು ಎಫೆಕ್ಟ್ ಆಗಿದೆ ಅಂದ್ರೆ ಓಪನ್ ಆಗಿ ಹೇಳ್ಬಿಡ್ಬೇಕು ಅಂದ್ರೆ, ಈಗ ಲೇಡೀಸಿಗೆಲ್ಲ ಫ್ರೀ ಮಾಡಿದ್ರು, ಆ ದುಡ್ಡನ್ನು ನಮ್ಮ ಕೈಯಿಂದ ಎಳಿತಾ ಇದ್ದಾರೆ, ಅಷ್ಟೇ ವ್ಯತ್ಯಾಸ. ಅಷ್ಟೇ. ಈಗ ಲೇಡೀಸ್ಗೆಲ್ಲ ಫ್ರೀ ಮಾಡೋದ್ರಿಂದ ಆ ದುಡ್ಡು ಹೆಂಗಾದ್ರೂ ಅವರಿಗೆ ಬರಲೇಬೇಕು. ಅದನ್ನೇನು ಮಾಡಿದ್ರೆ ನಮ್ಮ ತಲೆ ಮೇಲೆ ಹೇರಿದ್ದಾರೆ. ಏನೇ ಆದರೂ ನಮ್ಮ ದುಡ್ಡೇ ಖರ್ಚಾಗೋದೇ ಹೊರತು ಗೌರ್ಮೆಂಟ್ ದುಡ್ಡು ಹಾಳಾಗಲ್ಲ, ನಮ್ಮ ದುಡ್ಡೇ ವೇಸ್ಟ್ ಆಗೋದಷ್ಟೇ. ಈಗ ಎಡಗೈಲಿ ಕೊಡ್ತಾರೆ, ಬಲಗೈಲಿ ಕೊಡ್ತಾರೆ, ಎಡಗೈಲಿ ಇಸ್ಕೋತಾರೆ, ಇಷ್ಟೇ ವ್ಯತ್ಯಾಸ ಅಲ್ವಾ? ಅವಶ್ಯಕತೆ ಇತ್ತು ಅನ್ಸುತ್ತೆ ಸರ್ ಈ ಒಂದು ಸಿಚುಯೇಷನ್. ಇವಾಗ ಎಲ್ಲದೂ ಕೂಡ ಪ್ರೈಸ್ ಹೈಕ್ ಆಗ್ತಾನೆ ಇದೆ, ಒಂದಲ್ಲ ಒಂದು ಪ್ರೈಸ್ ಹೈಕ್ ಆಗ್ತಾನೆ ಇದೆ. ಹೌದು. ಸೊ ಈ ಒಂದು ಬಸ್ ದರ ಇವಾಗ ಏರಿಸೋದು ಅವಶ್ಯಕತೆ ಇತ್ತು ಅಂತ ನಿಮ್ಗೆ ಅನ್ಸುತ್ತಾ? ಅದು ನನ್ನ ಮಟ್ಟಿಗೆ ಅವಶ್ಯಕತೆ ಇರಲಿಲ್ಲ. ಯಾಕೆ ಹೇಳಿ, ಪಬ್ಲಿಕ್ ಮೇಲೆ ಇದನ್ನು ಹೇರ್ತಾ ಇದೆ. ಪ್ರತಿಯೊಂದು ಪಬ್ಲಿಕ್ ಮೇಲೆ ಬರೋದು, ನಮ್ಮ ಮೇಲೆ ಬರೋದು. ನಾವು ದುಡಿತೀವಿ, ನಾವು ದುಡಿದಿದ್ದು ಹೋಗಲೇಬೇಕು ಅಷ್ಟೇ. ಸೇವ್ ಮಾಡೋಕೆ ಅಂದು ಚಿಕ್ಕ ಸಂಬಳದವ್ರು ಭಾಳ ಕಷ್ಟ ಇದೆ. ದೊಡ್ಡ ಸಂಬಳದವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ಅವ್ರು ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಈ ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬ ಪ್ರಾಬ್ಲಮ್ ಇದೆ. ಅದನ್ನು ಯಾರ ಹತ್ರ ಹೇಳೋಕ್ಕಾಗಲ್ಲ, ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇದರಿಂದ ಗಲಾಟೆ ಮಾಡಿ ನೋ ಯೂಸ್, ಸಪೋರ್ಟ್ ಇಲ್ಲ ಅಲ್ವಾ? ಸೊ
ಸೊ ನೀವು ನೋಡ್ತಾ ಇರ್ಬೋದು ಇದಿಷ್ಟು ಪುರುಷ ಪ್ರಯಾಣಿಕರು ಒಂದ್ ರೀತಿಯಲ್ಲಿ ಬೇಸರವನ್ನ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ಯಜಮಾನಿಗೆ ಫ್ರೀಯನ್ನ ಕೊಟ್ಟು ಆ ಒಂದು ಹಣವನ್ನ ಯಜಮಾನನಿಂದ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಈಗ ಈಗಿನ ದಿನಮಾನಗಳಲ್ಲಿ ಎಲ್ಲದೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಇವಾಗ ಟಿಕೆಟ್ ಪ್ರೈಸ್ನು ಕೂಡ ಏರಿಸಿರುವಂತದ್ದು ಸೂಕ್ತ ಅಲ್ಲ. ಇದರಿಂದ ಬಹಳಷ್ಟು ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಚೇಂಜಸ್ ಇವಾಗ ಏನು 20 ರೂಪಾಯಿ ಇದ್ದಿದ್ದು 23 ರೂಪಾಯಿ ಆಗಿದೆ. ಈ ಒಂದು 3 ರೂಪಾಯಿ ಚೇಂಜಸ್ ಏನಿದೆ ಆ ಒಂದು ಚೇಂಜ್ಗಳನ್ನ ಪಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದನ್ನ ಯಾವ ರೀತಿಯಲ್ಲಿ ನಾವು ಕಂಡಕ್ಟರ್ಗೆ ಕೊಡೋದು, ಯಾಕಂದ್ರೆ ಬರೀ ಚೇಂಜ್ ಹುಡ್ಕೋದ್ರಲ್ಲೇ ನಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಅಂತ ಹೇಳಿ ಮತ್ತೊಂದು ಕಡೆ ಈ ಒಂದು ಚೇಂಜಸ್ ನ ಕೊಡ್ಲಿಕ್ಕೆ ಕಂಡಕ್ಟರ್ಗೂ ಕೂಡ ಅಷ್ಟೇ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಈ ಒಂದು ಬೆಲೆ ಏರಿಕೆ ಏನಿದೆ ಇದರಿಂದ ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.